ಎನ್ಆರ್ಎಲ್ಎಂ ಯೋಜನೆ ದುರುಪಯೋಗ ಧ್ವನಿ ಸಂಘಟನೆಯಿಂದ ದೂರು 22/9/2025 ಬೆಳಗ್ಗೆ ಅಥಣಿಯ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಾನಂದ್ ಕಲ್ಲಾಪುರ್ ಅವರಿಗೆ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆ ದೂರನ್ನ ಸಲ್ಲಿಸಿದೆ. ದೂರಿನ ಅನ್ವಯ ಅಥಣಿ ತಾಲೂಕಿನ ಕೆಲವು ಸ್ವಸಹಾಯ ಸಂಘಗಳು ಅಥವಾ ಸಂಸ್ಥೆಗಳು ಅಥವಾ ಕಾರ್ಯನಿರ್ವಾಹಕರು ಎನ್ಆರ್ಎಲ್ಎಂ ಯೋಜನೆಯಡಿಯಲ್ಲಿ ದೊರಕಿರುವ ಅನುದಾನವನ್ನು ನಿಗದಿತ ಉದ್ದೇಶಕ್ಕಾಗಿ ಬಳಸದೆ ಅಕ್ರಮವಾಗಿ ಉಳಿಸಿಕೊಂಡು ಅಥವಾ ವೈಯಕ್ತಿಕ ಉದ್ದೇಶಕ್ಕಾಗಿ ದುರುಪಯೋಗ ಪಡಿಸಿಕೊಂಡಿರುವ ಸ್ಥಳೀಯ ಮಾಹಿತಿಗಳು ಮತ್ತು ಸಾಕ್ಷ್ಯಗಳು ಇದೀಗ ಲಭ್ಯವಾಗಿರುತ್ತೆ. ಈ ಎಲ್ಲಾ ವಿಷಯಗಳ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಿ ತ್ವರಿತವಾಗಿ ಅವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅಂತ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಮನವಿಯನ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಇದೇ ವೇಳೆ ಮಾತನಾಡಿದ ಅಥಣಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಾನಂದ್ ಕಲ್ಲಾಪುರ್ ಅವರು ಮನವಿಯನ್ನು ಸ್ವೀಕರಿಸಿ ನಾನು ತಕ್ಷಣದಿಂದಲೇ ಈ ಯೋಜನೆಯ ಸಂಬಂಧಪಟ್ಟ ಎಲ್ಲಾ ಮಾಹಿತಿಗಳನ್ನು ತೆಗೆದುಕೊಂಡು ಅದನ್ನು ಪರಿಶೀಲನೆ ಮಾಡಿ ಮೇಲಾಧಿಕಾರಿಗಳಿಗೆ ತಿಳಿಸಿ ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸುತ್ತೇನೆ ಅಂತ ಹೇಳಿದರು. ಇದೇ ವೇಳೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಈ ಸಂಘಟನೆಯ ಸದಸ್ಯರು ಎಲ್ಲರೂ ಸೇರಿ ಮನವಿಯನ್ನ ಸಲ್ಲಿಸಿದರು. ವರದಿಗಾರರು ಶಿವರಾಯ ಕರಕರಪುಂಡಿ. ಮತ್ತು ನಮ್ಮ ಪತ್ರಿಕಾ ಮಿತ್ರರ ಜೊತೆಗೆ ಸ್ಪಂದನೆ ಸರಿಯಾಗಿ ಇರ್ಬೇಕಂತೇಳಿ ಸಾಕಷ್ಟು ಸಾರಿ ಹೇಳಿ ಹಂಗೇನಾದರೂ ಎಕ್ಸೆಪ್ಷನ್ಸ್ ಇದ್ದು ಅಂದರೆ ನಾವು ತಿಳಿದುಕೊಳ್ಳೋಕೆ ಅಂದರೆ ಅವರ ಮೇಲೆ ಕ್ರಮ ಕೈಗೊಳ್ಳೋದು ಭಾಳ ಡಿಮೆ ಇದೆ. ಯಾರ ಮೇಲೆ ಕ್ರಮ ಕೈಗೊಳ್ಳೋದು? ಅವ್ಯವಹಾರ ಆಗೈತೆ ಅಂತ ಇದು ಅವ್ಯವಹಾರ ಆಗೈತೆ ಅಂತೇಳಿ ಬಂದ ಮೇಲೆ ನಾವು 46 ಪಂಚಾಯತಿದೂ ತರಿಸ್ಕೊಂಡು ಒಂದು 46 ಪಂಚಾಯತಿಗೆ ನಾವು ಡೇಟ್ ಕೊಟ್ಟಿದ್ವಿ. 3 ದಿನ 15 ಪಂಚಾಯತಿ ಅವರಿಗೆ ದಾಖಲೆ ತೊಗೊಂಬರಕ್ಕೆ ಕೊಟ್ಟಿದ್ವಿ. ಬಟ್ ಕೆಲವೊಂದಿಷ್ಟು ಪಂಚಾಯತಿ ಅವರು ತರೋದು ಲೇಟ್ ಮಾಡಿದ್ರು. ಒಂದು ದಿನ 15 ಕೊಟ್ಟಾಗ ಅವ್ರು ಬರೀ 4-5 ಹಿಂಗೇನೋ ತಂದಿದ್ರು. ಆಮೇಲೆ ಅವ್ರು ತಂದ ತೋರಿಸ್ಯಾರ. ಈಗ ಎನ್ಕ್ವೈರಿ ಪೂರ್ತಿ ಕಂಪ್ಲೀಟ್ ಆಗೈತಿ, ವರದಿ ಕೊಡೋದಷ್ಟೇ ಬಾಕಿ ಐತಿ. ಇವತ್ತು ಅದನ್ನು ಅವರು ತಂಡದ ಸದಸ್ಯರಿಂದ ವರದಿ ತಗೊಂಡು ನಾನು ನಾಳೆ ಸೂಕ್ತ ಕ್ರಮನೂ ಆಗಬೇಕು ಸರ್. ಅಲ್ಲ, ಸೂಕ್ತ ಕ್ರಮ ಮಾಡಬೇಕು. ಉಳಿದ ಅಮೌಂಟ್ ಅವ್ರು ಎಷ್ಟು ಇದು ಮಾಡ್ಯಾರೋ ಅದನ್ನ ಸರ್ಕಾರ ಸಾಹೇಬ್ರ ಗಮನಕ್ಕೆ ಅದು ವರದಿಯೊಳಗೆ ಏನು ನಮ್ಮ ವರದಿಯೊಳಗೆ ಏನೇನು ಕಾಣಿಸ್ಬೇಕು ಎಲ್ಲ ಕಾಣಿಸುತ್ತೆ. ಸಾಹೇಬ್ರ ನಿರ್ದೇಶನ ಹೆಂಗೆ ಬರುತ್ತೆ ಹಂಗೆ ಸರ್. ನಮ್ಮ ಸಂಘದ ಮೂಲಕ ನಾವು ಕೊಡ್ಕೋತೀವಿ ಸರ್. ಏನಪ್ಪಾ ಅಂದ್ರೆ ಫಸ್ಟ್ ಪಿ ಡಿ ಒ ಸರ್ ಅಮಾನತ್ ಮೇಲೆ ಇಟ್ಟು ಮುಂದಿನ ಇದು ಪಿ ಡಿ ಒ ಸಂಬಂಧಪಟ್ಟಿದ್ದಲ್ರಿ ಈ ವಿಷಯ. ಪಿ ಡಿ ಒದ್ದು ಏನೈತಿ ಅದನ್ನು ನಾವು ಮಾಡಬೇಕು. ಓಕೆ, ಥ್ಯಾಂಕ್ ಯು. ಧನ್ಯವಾದ. ಈಗ ಅರ್ಜಿ ಕೊಟ್ಟಿದ್ರಿ ಎನ್ಆರ್ಎಲ್ಎಂ ಯೋಜನೆ ಒಳಗೆ ಹಣ ದುರುಪಯೋಗ ಆಗೈತೆ ಅಂತೇಳಿ. ಈಗಾಗಲೇ ಒಮ್ಮೆ ಇದು ನಿಮ್ಮ ಚಾನಲ್ನೊಳಗೇ ಯೂಸ್ ಆಗಿತ್ತು. ಆವತ್ತು ನಾವು ನಮ್ಮ ತಾಲೂಕು ಪಂಚಾಯತಿಯಿಂದ ಒಂದು 6 ಜನರದ್ದು ತಂಡ ಮಾಡಿಕೊಂಡು ಅದರದ್ದು ಎಲ್ಲ 46 ಪಂಚಾಯತಿಯ ಎಲ್ಲ ದಾಖಲೆಗಳನ್ನು ತರಿಸ್ಕೊಂಡು ನಾವು ಎಂಕ್ವೈರಿ ಮಾಡಿದ್ದೈತಿ. ಎಂಕ್ವೈರಿ ಕಂಪ್ಲೀಟ್ ಆಗೈತಿ. ಇವತ್ತು ಅದರ ರಿಪೋರ್ಟ್ನು ಇವತ್ತು ಫೈನಲ್ ಮಾಡುತ್ತೇವೆ. ನಮ್ಮ ಅಕೌಂಟ್ ಆಫೀಸರ್, ಮ್ಯಾನೇಜರ್ ಮತ್ತು ADPR ಮತ್ತು 2 FDAಗಳ ತಂಡದೊಳಗೆ ನಾನು ಅಷ್ಟು ಸೇರಿ ಅದನ್ನು ಫೈನಲ್ ರಿಪೋರ್ಟ್ ಇವತ್ತು ಫೈನಲ್ ಆಗುತ್ತೆ. ಇವತ್ತು ಅವರು ಫೈನಲ್ ಆಗಿ ನನಗೆ ಕೊಟ್ಟಿದ್ರೆ ನಾನು ನಾಳೆಗೆ ಅದನ್ನು ಮಾನ್ಯ ಮುಖ್ಯ ನಿರ್ವಾಹಕರಿಗೆ ಜಿಲ್ಲಾ ಪಂಚಾಯತಿಗೆ ಕಳಿಸ್ಕೊಟ್ಟು ಅದಕ್ಕೆ ಶಿಸ್ತು ಕ್ರಮಕ್ಕಾಗಿ ಏನು ಶಿಸ್ತು ಕ್ರಮ ಆಗಬೇಕು ಅದನ್ನು ಈ ಹಣ ದುರುಪಯೋಗ ಅದು ಕ್ರಮ ಕೈಗೊಳ್ಳುತ್ತೆ. ಇವಾಗ ಎಲ್ಲ ಪಂಚಾಯತಿ ಒಳಗಡೆ ದುಡ್ಡು ತೊಗೊಂಡ್ರು ನಮ್ಮ ವಾಪಸ್ ದುಡ್ಡು ಕಟ್ಟಿಸಿ ನಮಗೆ ಪೇಮೆಂಟ್ ಆಗ್ತಾ ಇಲ್ಲ ಅಂತೇಳಿ ಒಂದು ಪಂಚಾಯತ್ ಅಡ್ಡಾಳದವರು ಬಂದಿದ್ದು ನಮಗೆ ವಾಪಸ್ ದುಡ್ಡು ತುಂಬಿಸ್ರಿ ಅಂತೇಳಿ ನಾವೀಗ ವರದಿ ಕೊಡ್ತೇವೆ ಸಾಹೇಬರಿಗೆ. ಅವರು ವರದಿ ಆಧಾರದ ಮೇಲೆ ಏನು ಕ್ರಮ ವಹಿಸ್ತಾರೆ, ಏನು ಅದನ್ನು ದುಡ್ಡು ವಾಪಸ್ ಕಟ್ಟಿಸೋದು ಮತ್ತು ಏನು ಅವ್ರು ಏನು ನಮ್ಗೆ ಇದನ್ನು ಮಾಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ, ಆ ರೀತಿ ನಾವು ಅಂದರೆ ಇದೆಲ್ಲ ಭಾಳ ಸಾಕಷ್ಟು ಆಗಿದೆಲ್ಲ ಸರ್. ಸಾಕಷ್ಟು ವರದಿ ಕೊಟ್ಟ ಮೇಲೆ ವರದಿ ಒಳಗೆಲ್ಲ ಇರ್ತದೆ.